ಅಂದು ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ತರಕಾರಿಗಳ ಮೇಳ ಏರ್ಪಟ್ಟಿತ್ತು. ಕಾರ್ಯಕ್ರಮದಲ್ಲಿ ತರಕಾರಿಗಳ ದಂಡೇ ಸೇರಿತ್ತು. ಅಲಂಕೃತವಾದ ವೇದಿಕೆಯ ಮೇಲೆ ಸೊಪ್ಪು ತರಕಾರಿಗಳು ಒಂದೊಂದಾಗಿಯೇ ಬಂದು ತಮ್ಮ ತಮ್ಮ ಗುಣವಿಶೇಷತೆಗಳ ಬಗೆಗೆ ನಿರರ್ಗಳವಾಗಿ ಮಾತನಾಡುತ್ತಿದ್ದವು. ಮಾನ್ಯರೇ, ನಾನು ಸೋರಿಕ. ನನ್ನದವರು ಭಾರತ. ನನ್ನನ್ನು ಹುಳಿ, ಕಡುಬು, ದೋಸೆ, ಹಲ್ವಾ ಇನ್ನು ಮುಂತಾದ ಅಡುಗೆಗಳಿಗೆ ಬಳಸುತ್ತೀರಿ. ನಾನು ಹಲವು ಪೌಷ್ಟಿಕಾಂಶಗಳ ಕಣಜವೇ ಆಗಿದ್ದೇನೆ. ನಾನು ಕಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜಗಳನ್ನು ಹೊರತೆಗೆದು ಗುಡ್ಡೆಯ ಆಕಾರದ ಹೊರಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಹೀಗೆ ಪದಗಳನ್ನು ಹಾಡುತ್ತೀನಿ. ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ. ಇದೋ ನಿಮಗೆ ನನ್ನ ನಮನ. ನನ್ನ ಹೆಸರು ಮುರಳಿ, ಬಣ್ಣ ಬಿಳಿ. ನನ್ನ ತವರು ಯುರೋಪ್ ಮತ್ತು ಏಷ್ಯಾ. ನನ್ನಲ್ಲಿ ABC ಅನ್ನಗಳಿವೆ. ನನ್ನನ್ನು ಪಲ್ಯ, ಸಾಂಬಾರು, ಮೊಸರು ಬಜ್ಜಿಗಳಲ್ಲಿ ಬಳಸುತ್ತಾರೆ. ಕೆಲವರಿಗೆ ನನ್ನ ಘಾಟು ವಾಸನೆಯನ್ನು ಇಷ್ಟಪಡುವುದಿಲ್ಲ. ಇದರಿಂದ ನನಗೂ ಸ್ವಲ್ಪ ಬೇಸರವೇ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದ್ದೀರಿ? ನನ್ನ ತವರೂರು ಚೀನಾ ದೇಶ. ನನ್ನನ್ನು ಇಂಗ್ಲಿಷಿನಲ್ಲಿ ಆನಿಯನ್ ಎಂದು ಕರೆಯುತ್ತಾರೆ. ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದಂಥ ಸಿ ಜೀವತತ್ವವಿದೆ. ನನ್ನನ್ನು ಪಲ್ಯ, ಸಾಂಬಾರು ಮುಂತಾದ ಅಡಿಗೆಗಳಿಗೆ ನಾನು ಬೆರೆತರೆ ಆಹಾ ಏನು ರುಚಿ. ಧನ್ಯವಾದಗಳು. ನಮ್ಮ ಹೆಸರು ಕೊತ್ತಂಬರಿ ಸೊಪ್ಪು. ಹಿರಿಯರೇ ನನ್ನನ್ನು ಹುಡುಗಿಯರ ಜೊಟ್ಟಂತೆ ಹೋಲಿಸುತ್ತಾರೆ. ನನಗೇನು ಬೇಸರವಿಲ್ಲ. ಹುಡುಗಿಯರಂತೆ ನಾನು ಲಲಿತ ಮೃದು. ನಾನು ಎಲ್ಲ ಅಡಿಗೆಗೂ ಬೇಕು. ಸೇರಿರುವ ಬಂಧುಗಳೇ, ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಇಷ್ಟ ಅಲ್ಲವಾ? ಇನ್ನಿಂದು ನೆನಪಿಗೆ ಬಂದು ಬಾಯಲ್ಲಿ ನೀರು ಉಳಿತು ಅಲ್ಲವಾ? ವಿಷಯಕ್ಕೆ ಬರೋಣ. ನಾನಿಲ್ಲದೆ ಗೋಬಿ ಮಂಚೂರಿ ಸಾಧ್ಯವೇ ಇಲ್ಲ. ನಾವು 3 ಜನ ಸಹೋದರರು. ಎಲೆಕೋಸು, ಹೂಕೋಸು ಮತ್ತೆ ಗೆಡ್ಡೆಕೋಸು. ನಮ್ಮನ್ನು ಪರೋಟಾ, ಸೂಪ್ ಮತ್ತು ಗೋಬಿ ಮಂಚೂರಿಗೆ ಬಳಕೆಯಾಗುತ್ತೇನೆ. ನನ್ನನ್ನು ಸೇವಿಸಿದರೆ ರಕ್ತ ಶುದ್ಧಿಯಾಗುತ್ತದೆ. ನಾನು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಸಿದ್ಧನಾಗುತ್ತೇನೆ. ಧನ್ಯವಾದಗಳು. ಓ ಮಾನ್ಯರೇ, ನಾನು ಯಾರು ತಿಳಿಯಿತೆ? ನನ್ನ ಮೈ ಬಣ್ಣ ಕೆಂಪು ಮತ್ತು ಹಸಿರು. ನಾನೇ ಬೀಟ್ರೋಟ್. ನನ್ನಲ್ಲಿ ಬಿ ಮತ್ತು ಡಿ ಅಂಗಾಂಗಗಳಿವೆ. ನನ್ನನ್ನು ಪಲ್ಯದಲ್ಲಿ ಬಳಸುತ್ತಾರೆ. ನನ್ನನ್ನು ತಿನ್ನುವುದರಿಂದ ರಕ್ತ ಹೆಚ್ಚಾಗುತ್ತದೆ. ನನ್ನ ಮೈ ಬಣ್ಣ ಕೇಸರಿ. ನನ್ನನ್ನು ಸಾಂಬಾರು, ಪಲ್ಯ ಮತ್ತು ಸಿಹಿ ತಿಂಡಿಗಳಿಗೆ ಬಳಸುತ್ತಾರೆ. ಮರದ ಮೇಲೆ ಇರುವವನು. ನನ್ನ ಮೈ ಬಣ್ಣ ಹಸಿರು. ನಾನು ಯಾರು ಬಲ್ಲೆರ? ನಾನು ನುಗ್ಗೆಕಾಯಿ. ನನ್ನನ್ನು ಯುಗಾದಿ ಹಬ್ಬದಂದು ಪ್ರೀತಿಯಿಂದ ಖರೀದಿಸುತ್ತಾರೆ. ಕಾರ್ಯಕ್ರಮದ ಅಂತ್ಯದಲ್ಲಿ ಮಕ್ಕಳು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು. ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿದರು. ತರತರದ ಅಡುಗೆಗಳನ್ನು ಮಾಡಿ ಉಂಡರು. ಆರೋಗ್ಯವಂತರಾಗಿ ಬಾಳಿದರು. ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯವಿದೆ ಎಂಬುದನ್ನು ಸಾರಿದರು.